ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಜೋಡೆತ್ತು. ಕಳೆದ 1.5 ದಶಕದಿಂದ ಭಾರತದ ಯಶಸ್ಸಿನ ಹಿಂದೆ ಈ ಇಬ್ಬರು ಆಟಗಾರರು ಕೂಡ ಬೆನ್ನೆಲುಬಾಗಿದ್ದಾರೆ. ಹೀಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಟೀಮ್ ಇಂಡಿಯಾದಲ್ಲಿ ಇವರನ್ನ ನಡೆಸಿಕೊಳ್ತಾ ಇರುವಂತ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇವೆ. ಗೌತಮ್ ಗಂಭೀರ್ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದೇ ಅಭಿಮಾನಿಗಳ ಸಿಟ್ಟಿಗೆ ಪ್ರಮುಖ ಕಾರಣ. ಹಾಗಾದ್ರೆ ಈ ಮೂವರ ನಡುವೆ ಎಲ್ಲವೂ ಸರಿ ಇಲ್ವಾ? ಬ್ಯಾಟಿಂಗ್ ಕೋಚ್ ಬಿಚ್ಚಿಟ್ಟಂತ ಸೀಕ್ರೆಟ್ ಏನು? 2027ರ ವಿಶ್ವಕಪ್ ಆಡೋದು ಫಿಕ್ಸ್ ಆಯ್ತಾ? ರೋಕೋ ಗತ್ತಿಗೆ ಗಂಭೀರ್ ಗಪ್ಚುಪಾದ್ರ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೆಸ್ಟ್ ಮತ್ತು T20 ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತ ಲೆಜೆಂಡರಿ ಕ್ರಿಕೆಟಿಗರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಿದ್ದಾರೆ. 2027ರ ಏಕದಿನ ವಿಶ್ವಕಪ್ನಲ್ಲಿ ಆಡಬೇಕು, ಟ್ರೋಫಿಯನ್ನ ಗೆಲ್ಲಬೇಕು ಅನ್ನೋದೇ ಇವರ ಪರಮ ಗುರಿ. ಆದರೆ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಹಾಗೆ ಗೌತಮ್ ಗಂಭೀರ್ ಮಾತ್ರ ಈ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಇದು ಎದ್ದು ಕಾಣಿಸ್ತಾ ಇತ್ತು ಕೂಡ. ಆದ್ರೀಗ ರೋಕೋ ವಿಚಾರದಲ್ಲಿ ಗಂಭೀರ್ ತಂಡ ಹೊಡೆದ್ರ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಅದಕ್ಕೆ ಕಾರಣ ಬ್ಯಾಟಿಂಗ್ ಕೋಚ್ ನೀಡಿರುವಂತ ಹೇಳಿಕೆ. ಮೂವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಂದ ಸೀತಾಂಶು. ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ಗಳಾದ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಹಾಗೆ ಹೆಡ್ ಕೋಚ್ ಗೌತಮ್ ಗಂಭೀರ್ ನಡುವೆ ಯಾವುದೇ ಅಸಮಾಧಾನಗಳಿಲ್ಲ, ಎಲ್ಲವೂ ಕೂಡ ಚೆನ್ನಾಗೇ ಇದೆ ಅಂತ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಆಗಿರುವಂತ ಸೀತಾಂಶು ಕೋಟಕ್ ಹೇಳಿದ್ದಾರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರರು. ಗೌತಮ್ ಗಂಭೀರ್ ಜೊತೆ ನಿರಂತರವಾಗಿ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಹಾಗೆ ಭವಿಷ್ಯದ ತಂಡದ ಬಗ್ಗೆ ಕೂಡ ಪರಸ್ಪರ ಅಭಿಪ್ರಾಯಗಳನ್ನ ಹಂಚಿಕೊಳ್ತಿದ್ದಾರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ 2027ರ ಏಕದಿನ ವಿಶ್ವಕಪ್ನಲ್ಲಿ ಆಡೋ ಬಗ್ಗೆ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮ್ಯಾನೇಜ್ಮೆಂಟ್ ಕೂಡ ಚರ್ಚೆ ಮಾಡ್ತಾ ಇದೆ. ಪ್ರತಿ ಸರಣಿಯ ವೇಳೆ ಪಂದ್ಯದ ಆರಂಭ ಹಾಗೆ ಅಂತ್ಯಕ್ಕೂ ಮುನ್ನ ಒಂದಷ್ಟು ಮಾತುಕತೆಗಳು ನಡೀತಾ ಇರುತ್ತವೆ. ಅವರಿಬ್ರು ಕೂಡ ಗೌತಮ್ ಗಂಭೀರ್ ಜೊತೆ ಮಾತನಾಡ್ತಾ ಇರೋದನ್ನ ನಾನು ಯಾವಾಗ್ಲೂ ನೋಡ್ತಾ ಇರ್ತೇನೆ ಅಂತ ಸೀತಾಂಶು ಹೇಳಿದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ಸತ್ಯ ಅಲ್ಲ ಅನ್ನೋ ಮೂಲಕ ವೈರಲ್ ಸುದ್ದಿಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. 2027ರ ವಿಶ್ವಕಪ್ಗೂ ಸಿದ್ಧವಾಗ್ತಿದ್ಯಾ ಯೋಜನೆ? ಇನ್ನು ಇದೇ ವೇಳೆ 2027ರ ವಿಶ್ವಕಪ್ ಸಿದ್ಧತೆ ಬಗ್ಗೆ ಕೂಡ ಸೀತಾಂಶು ಮಾತನಾಡಿದ್ದಾರೆ. ನೆಕ್ಸ್ಟ್ ಇಯರ್ ಸೌತ್ ಆಫ್ರಿಕಾದಲ್ಲಿ ನಡೆಯಲಿರುವಂತಹ ಏಕದಿನ ವಿಶ್ವಕಪ್ ಯೋಜನೆಗಳ ಬಗ್ಗೆ ಮೂವರು ಕೂಡ ತಮ್ಮ ಯೋಜನೆಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಗೆ ರೋಕೋ ಜೋಡಿ 2027ರ ವಿಶ್ವಕಪ್ನಲ್ಲೂ ಕೂಡ ಆಡ್ತಾರೆ ಎನ್ನುವಂತ ಬಗ್ಗೆ ಸೀತಾಂಶು ಅವರೇ ಹಿಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇಲ್ಲಿ BCCI ಮತ್ತು ಗೌತಮ್ ಗಂಭೀರ್ ಸೈಲೆಂಟ್ ಆಗೋಕೆ ಪ್ರಮುಖ ಕಾರಣವೇ ಅವರ ಆಟ. ಟೀಮ್ ಇಂಡಿಯಾ ಪರ ಏಕದಿನ ಮಾದರಿಯಲ್ಲಿ ದಿ ಬೆಸ್ಟ್ ಎನ್ನುವಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದೇ ಇವರಿಬ್ಬರು. ಕಳೆದ ವರ್ಷ ನಂಬರ್ 1 ಹಾಗೆ ನಂಬರ್ 2 ಬ್ಯಾಟರ್ಗಳಾಗಿ ಹೊರಹೊಮ್ಮಿದ್ರು. ಇತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧ ಕೂಡ ವಿರಾಟ್ ಕೊಹ್ಲಿ 93 ರನ್ಗಳನ್ನ ಕಲೆ ಹಾಕಿದ್ರು. ಆಸ್ಟ್ರೇಲಿಯಾ ಸೀರೀಸ್ ನಿಂದಲೂ ಕೂಡ ಇಬ್ಬರ ಆಟ ಬೊಂಬಾಟ ಆಗಿದೆ. ಸೊ ರೋಹಿತ್ ಮತ್ತು ಕೊಹ್ಲಿ ತಂಡದಲ್ಲಿ ಇರೋದು ಅವರಿಬ್ಬರಿಗಿಂತ ತಂಡಕ್ಕೆ ಹೆಚ್ಚು ಲಾಭ ಇದೆ. ಹೀಗಾಗಿ ರೋಕೋ ಗತ್ತು ಗೊತ್ತಾದ್ಮೇಲೆ ಗಂಭೀರ್ ಕೂಡ ಗಪ್ಚುಪ್ ಆದ್ರ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಒಟ್ನಲ್ಲಿ ಬ್ಯಾಟಿಂಗ್ ಕೋಚ್ ಮಾತುಗಳಿಂದ ಒಂದಂತೂ ಸ್ಪಷ್ಟ ಆಗಿದೆ. ನೆಕ್ಸ್ಟ್ ಇಯರ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏಕದಿನ ವಿಶ್ವಕಪ್ ಆಡೋದಂತೂ ಗ್ಯಾರಂಟಿ ಆಗಿದೆ. ಯಾಕಂದ್ರೆ ಫಾರ್ಮ್, ಫಿಟ್ನೆಸ್, ಬ್ಯಾಟಿಂಗ್ ಖದರ್ ನೋಡ್ತಾ ಇದ್ರಿ ಅವ್ರು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ, ಬೀಳೋದು ಇಲ್ಲ. ನಿಮಗೂ ಕೂಡ 2027ರ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಆಡಬೇಕು ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.